ಕನ್ನಡ ಚಿತ್ರರಂಗದಲ್ಲಿ ಬಣ್ಣ ಹಚ್ಚಿ ಕೆಲಸ ಮಾಡಿ ನಾನೊಬ್ಬ ಕಲಾವಿದ ಅಂತ ಗುರುತಿಸ್ಕೋಬೇಕು ಅಂತ ಅಂದ್ಕೊಂಡಂಥ ಬಹಳಷ್ಟು ಕಲಾವಿದರು ಇಲ್ಲಿ ಅವಕಾಶ ಸಿಕ್ಕದೆ ಬೇರೆ ಭಾಷೆಗೆ ಹೋಗಿ ತಮ್ಮದೇ ಆದಂಥ ಸ್ಟೈಲಲ್ಲಿ ತಮ್ಮದೇ ಆದಂಥ ಕೆಲಸದ ಮುಖಾಂತರ ಗುರುತಿಸ್ಕೊಂಡು ಕಲಾವಿದರಾಗಿರುವಂಥದ್ದು ಬಹಳಷ್ಟು ಜನ ಇದ್ದಾರೆ. ಸೊ ಈಗ ನನ್ನ ಜೊತೆಲಿ ಒಬ್ಬರು ಕಲಾವಿದರಿದ್ದಾರೆ. ಸೊ ಅವ್ರನ್ನ ನಾನು ನಿಮ್ಮ ಮುಂದೆ ಮಾತಾಡಿಸ್ತೀನಿ. ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿರೋಂಥವ್ರು. ಸೊ ಸುದೀಪ್ ಅವರಿಂದ ಹಿಡಿದು ಮೋಹನ್ ಲಾಲ್, ಮಮ್ಮೂಟಿ, ಪವನ್ ಕಲ್ಯಾಣಿಂದ ಹಿಡಿದು ಪ್ರಭಾಸ್ವರೆಗೂ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಟಾಲಿವುಡ್ ಕಾಲಿವುಡ್ನಲ್ಲಿ ಕೆಲಸ ಮಾಡಿರೋಂಥವ್ರು. ಸೊ ಸ್ಯಾಂಡ್ಲ್ವುಡ್ ಬಗ್ಗೆ ವಿಶೇಷವಾದಂಥ ಒಲವು. ಸರ್ ನಮಸ್ತೆ. ಆದಿತ್ಯ ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೇನೆ, ಹೇಳಿ. ಓಕೆ ಸರ್, ಕನ್ನಡದಲ್ಲಿ ನಿಮ್ಮ ಬೇಸಿಕ್ ಡೇಸ್ ಶುರುವಾಗುತ್ತೆ, ಸೀರಿಯಲ್ಗಳು ಮಾಡ್ತೀರಿ, ಅವಕಾಶ ಸಿಗಲ್ಲ, ಬೇರೆ ಭಾಷೆಗೆ ಹೋಗ್ತೀರಿ, ಈಗ ಬೆಳೆದಿದ್ದೀರಿ, ಭಾಳಷ್ಟು ಸ್ಟಾರ್ಗಳ ಜೊತೆ ಸಿನಿಮಾಗಳು ಮಾಡ್ತಿದ್ದೀರಿ. ಸೊ ನಿಮ್ಮದೇ ಕೆಲಸದ ಮುಖಾಂತರ ಅಂದರೆ ನಿಮ್ಮ ಅಭಿನಯದ ಮುಖಾಂತರ ಗುರುತಿಸ್ಕೊಂಡಿದ್ದೀರಿ. ಸೊ ಹೇಗೆ ಅನಿಸುತ್ತೆ ನಿಮ್ಮ ಬಿಗಿನಿಂಗ್ ಡೇಸ್, ನಿಮ್ಮ ಜರ್ನಿ ಬಗ್ಗೆ ಎಲ್ಲ ನಮ್ಮ ಕನ್ನಡಿಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಶುರು ಮಾಡಿದ್ದಿಲ್ಲಿಂದಾನೆ. ಸೊ ಅದರಿಂದ ನನಗೆ ಒಂದು ಹೆಮ್ಮೆ ಆಗಿರೋ ವಿಷಯ ಇಲ್ಲಿ ಬಂದು ಮತ್ತೆ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಒಂದು ಒಳ್ಳೆ ಫೀಲಿಂಗು. ಮತ್ತು ಬೆಂಗಳೂರಿಗೆ ಬಂದು ಅಲ್ಲಿ ಕನ್ನಡ ಡೈಲಾಗ್ಸ್ ಹೇಳಿ ಕನ್ನಡ ಸಿನಿಮಾ ಮಾಡೋದು ಒಂದು ದೊಡ್ಡ ವಿಷಯ ನನಗೆ. ಓಕೆ, ಇದೇ ಗಾಂಧಿನಗರದ ರೋಡಲ್ಲಿ ಭಾಳಷ್ಟು ರೌಂಡ್ಸ್ ಹೊಡೆದಿರ್ತೀರ. ಸೊ ಆ ಡೇಸ್ ಬಗ್ಗೆ ಹೇಳೋದಾದರೆ ಹೇಗಿತ್ತು ಆಗಿನ ದಿನಗಳು, ಮತ್ತು ಈಗ ಅವಕಾಶಗಳು ಸಿಗದೇ ಇರೋದಕ್ಕೆ ಅಥವಾ ಇಲ್ಲಿಂದ ಬೇರೆ ಭಾಷೆಗೆ ಹೋಗೋದಕ್ಕೆ ನಿಮ್ಮ ಒಂದು ಆ್ಯಂಗಲಿಂದ ನಿಮ್ಮ ವ್ಯೂವಲ್ಲಿ ಹೇಳೋದಾದರೆ? ನಾನು ಕನ್ನಡ ಸೀರಿಯಲ್ಸ್ ಮಾಡಿ ಶುರು ಮಾಡಿದೆ. ನಾನು ಫಸ್ಟ್ ಡೈಲಾಗ್ ಹೇಳಿದ್ದು ಕನ್ನಡದಲ್ಲೇ. ಆಮೇಲೆ ಇಲ್ಲಿ ಒಂದು ಸಿನಿಮಾ ಅವಕಾಶ ಸಿಗಬೇಕಂತ ನಾನು ತುಂಬ ಟ್ರೈ ಮಾಡಿದೆ. ಬಟ್ ಅದು ಕರೆಕ್ಟಾಗಿ ಸಿಗಲಿಲ್ಲ ನನಗೆ. ಸೊ ಎಲ್ಲರೂ ಮಾಡೋ ಹಾಗೆ ನಾನು ಒಂದು ಬಸ್ ಹತ್ತಿ ಅಲ್ಲಿ ಚೆನ್ನೈಗೆ ಹೋಗ್ಬಿಟ್ಟೆ. ಇಲ್ಲಂದರೆ ತುಂಬ ಜನ ಹೋಗಿದ್ದಾರೆ ಬೆಂಗಳೂರಿಂದ. ಆ ಥರ ನಾನು ಹೋದೆ. ಅಲ್ಲಿ ಹೋಗಿ ಇರೋ ಕಷ್ಟ ಎಲ್ಲ ಒಂದೊಂದಾಗಿ ಸ್ಲೋ ಆಗಿ ಅಲ್ಲೂ ಒಂದು ಸೀರಿಯಲ್ ಎಲ್ಲ ಮಾಡಿ ಆಮೇಲೆ ಸಿನಿಮಾಕ್ಕೆ ಒಂದು ಅವಕಾಶ ಸಿಕ್ತು. ಅದು ಸ್ವಲ್ಪ ಹಿಟ್ಟಾಯಿತು. ಹಾಗಾಗಿ ಫಸ್ಟ್ ತಮಿಳು ಮಾಡಿದೆ, ಆಮೇಲೆ ಮಲಯಾಳಮ್ಮು, ತೆಲುಗು, ಹಿಂದಿ, ಕೊನೆಗೆ ಮತ್ತೆ ಇಲ್ಲೇ ಕರೆದ್ರು. ನಾನು ತೆಲುಗು ತಮಿಳು ಸಿನಿಮಾ ಎಲ್ಲ ನೋಡಿ ಬಂದು ಆ್ಯಕ್ಟ್ ಮಾಡ್ತಿರೋದು. ಅವರಿಗೆ ಗೊತ್ತಿಲ್ಲ ಕರೆಕ್ಟಾಗಿ ನಾನು ಕನ್ನಡ ಬರುತ್ತೆ ಅನ್ನೋ ವಿಷಯ. ಸೊ ನಾನು ಯಾರಿಗೂ ಹೇಳಿಲ್ಲ. ನನ್ನ ಹೆಸರು ಬಂದು ಆದಿತ್ಯ ಮೇನನ್ ಅಂತ. ಸೊ ಮಲಯಾಳಿ ಇರ್ಬೋದು ಆ ಥರ ಯೋಚನೆ ಮಾಡಿದ್ರು. ತಮಿಳು ಆರ್ಟಿಸ್ಟು, ತೆಲುಗು ಆರ್ಟಿಸ್ಟ್ ಅಂತ. ಬಟ್ ಇಲ್ಲಿ ಬಂದು ಫಸ್ಟು ಶಿವಾಜಿನಗರ ಅಂತ ಒಂದು ಸಿನಿಮಾ ಮಾಡಿದೆ ನಾನು. ಆವಾಗ ಅವ್ರಿಗೆ ಗೊತ್ತಾಯಿತು. ಯಾಕಂದರೆ ಕನ್ನಡ ಡೈಲಾಗ್ಸ್ ಎಲ್ಲ ನಾನೇ ಹೇಳ್ತೀನಿ, ಪ್ಲಸ್ ಡಬ್ಬಿಂಗ್ ಕೂಡ ನಾನೇ ಮಾಡಿದೆ. ಅದೊಂದು ಸಂತೋಷವಾದ ವಿಷಯ. ಯಾಕೆಂದರೆ ಮತ್ತು ಆ್ಯಕ್ಚುಲಿ ನನಗೆ ಒಂದು 13 ಇಯರ್ಸ್ ಆಯಿತು. 13 ವರ್ಷದ ಮೇಲೆ ಚಾನ್ಸ್ ಸಿಕ್ಕಿದ್ದು. 13 ವರ್ಷದ ಮುಂಚೆ ನಾನು ಇಲ್ಲಿಂದ ಬಿಟ್ಟು ಹೋಗಿ ಇದು ನಡೆದಿದ್ದು ಶಿವಾಜಿನಗರ ಒಂದು 4 ವರ್ಷದ ಹಿಂದೆ ನಡೆದಿರೋ ಕತೆ. ಸೊ ತುಂಬ ಚೆನ್ನಾಗಿತ್ತು. ದಟ್ ವಾಸ್ ಅ ಗ್ರೇಟ್ ಫೀಲಿಂಗ್ ಟು ಕಮ್ ಬ್ಯಾಕ್, ಮತ್ತೆ ಇಲ್ಲಿ ಬಂದು ಮತ್ತೆ ಕನ್ನಡದಲ್ಲಿ ಮಾಡೋಕ್ಕೆ. ಓಕೆ, 13 ವರ್ಷ ಒಂದು ಗ್ಯಾಪು, ಒಂದು ಜರ್ನಿ, ಒಂದು ಆಸೆ. ಪ್ರತಿಯೊಬ್ಬ ಕಲಾವಿದನಿಗಿರುತ್ತೆ, ನಾನು ಒಬ್ಬ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು, ಇನ್ಫ್ಯಾಕ್ಟ್ ನಾನು ಒಬ್ಬ ಒಳ್ಳೆ ಕಲಾವಿದ ಅಂತ ಗುರುತಿಸ್ಕೋಬೇಕು ಅಂತ. ಒಂದಷ್ಟು ಜನ ಸ್ಟಾರ್ಗಳ ಜೊತೆ ವರ್ಕ್ ಮಾಡ್ತೀರಾ, ಅವ್ರದ್ದೇ ಆದಂಥ ಸ್ಟೈಲಲ್ಲಿ ಅವ್ರದ್ದಂಥ ಫ್ಯಾನ್ ಫಾಲೋಯಿಂಗ್ ಇರೋಂಥ ದೊಡ್ಡ ದೊಡ್ಡ ಕಲಾವಿದರು. ಸೊ ಅಲ್ಲಿಂದ ಏನು ಕಲ್ತ್ರಿ, ಆ ಜರ್ನಿ ಡೇಸ್ ಹೇಗಿತ್ತು ಅಂತ? ಇದು ಚಿಕ್ಕದಾಗಿ ಒಂದೊಂದು ಆರ್ಟಿಸ್ಟಿಂದ ನಾವು ಕಲ್ತ್ಕೊಂಡಿರ್ತಾ ಇರ್ತೀವಿ. ಯಾಕೆಂದರೆ ಒಬ್ಬೊಬ್ಬರಿಗೆ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ. ಸೊ ನನ್ನ ಪರ್ಸ್ನಲ್ ಲೈಫ್ನಲ್ಲಿ ಕೂಡ ಹಾಗೆ ನಾನು ಮಾಡೋದು, ಪ್ರೊಫೆಷ್ನಲಾಗಿ ಮಾತ್ರ ಅಲ್ಲ. ಯಾರನ್ನ ಮೀಟ್ ಮಾಡಿದ್ರೆ ಅವ್ರ ಹತ್ರ ಇರೋ ಒಂದು ಒಳ್ಳೆ ವಿಷಯ ಏನಿರುತ್ತೋ ಅದನ್ನೊಂದು ಸ್ವಲ್ಪ ನಾವೇ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಇನ್ನೂ ಡೆವಲಪ್ ಆಗಿ ಹಾಗೆ ಹೋಗೋದು. ಸೊ ಹಾಗಾಗಿ ಈಗ ಪ್ರತಿಯೊಂದು ಇಂಡಸ್ಟ್ರಿನಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ನಾವು ಕಲ್ತ್ಕೊಬಿಡ್ತೀವಿ. ಈಗ ಕೇರಳ, ಮಲಯಾಳಂ ನೀವು ತೊಗೊಂಡ್ರೆ ಅಲ್ಲಿ ಆ ಡಿಸಿಪ್ಲಿನ್ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ 6:30 ಶುರು ಮಾಡಿಬಿಡ್ತೀವಿ. ಬ್ರೇಕ್ಫಾಸ್ಟು 9 ಗಂಟೆಗೆ, ಆಮೇಲೆ ಬ್ರೇಕ್ ಬಿಡ್ತಾರೆ. ಬಟ್ ಇದೇ ನಾವು ಈಗ ತೆಲುಗು ಹೋದರೆ ಬೇರೆ ಥರ ಇರುತ್ತೆ. ಅಲ್ಲಿ ನಾವು ಬರೋದೇ 11 ಗಂಟೆಗೆ. ಸೊ ಅದಾದಮೇಲೆ ಲಂಚ್ ಮುಗಿಸಿದ ಮೇಲೆ ಫಸ್ಟ್ ಶಾರ್ಟ್ ಆಗೋದು. ಸೊ ಈ ಥರ ಕೆಲವು ವಿಷಯಗಳಿರುತ್ತೆ. ಸೊ ಒಳ್ಳೇದು ಯಾವುದು ಇರುತ್ತೋ ಅದನ್ನ ತೊಗೊಳ್ಳೋದು. ಈಗ ತೆಲುಗಲ್ಲಿ ನಾವು ನೋಡಿದ್ರೆ ದಿ ವರ್ಕಿಂಗ್ ಸ್ಟೈಲ್ ಇಸ್ ಡಿಫ್ರೆಂಟ್. ಅದು ಬೆನಿಫಿಟ್ ಎಕ್ಸ್ಟ್ರಾ ನಾವು ಅಲ್ಲಿಂದ ತಗೋತೀವಿ. ಈಗ ಟೆಕ್ನಿಕಲ್ ವರ್ಕ್ ಆಗಲಿ, ಪ್ಲಸ್ ಸ್ಟೋರಿ, ಡೈಲಾಗ್ ಡೆಲಿವರಿ ಆಗಲಿ, ಅದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ತೆಲುಗುನಲ್ಲಿ. ಸೊ ಈ ಒಂದು ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ ನಾನು ಬಿಟ್ವೀನ್ ಇಷ್ಟು. ಸೊ ಈ ಥರ ಒಂದೊಂದು ಇಂಡಸ್ಟ್ರಿ ಆಗಲಿ, ಒಂದೊಂದು ಆರ್ಟಿಸ್ಟ್ ಆಗಲಿ, ಪ್ರತಿಯೊಬ್ಬರನ್ನ ಏನೋ ಒಂದು ಸ್ಪೆಷಲ್ ಐಟಮ್ ನಾವು ತೊಗೊಳ್ತಾ ಹೋಗ್ತಾ ಇರ್ತೀವಿ. ಸೊ ತೆಲುಗಲ್ಲಿ ಏನು ಕಲಿತೆ ಮತ್ತು ತಮಿಳಲ್ಲಿ ಏನು ಕಲಿತೆ ಅಂತ ಹೇಳಿದ್ರು. ಸೊ ಕನ್ನಡದಲ್ಲಿ ಏನು ಕಲಿತೆ ಅನ್ನೋದು ಖಂಡಿತ ನಾನು ಕೇಳಬೇಕು. ಅದು ಎಸ್ಪೆಷಲಿ ಸುದೀಪ್ ಸರ್ ಜೊತೆ ವರ್ಕ್ ಮಾಡಿದಾಗ ರಾಜಮೌಳಿ ಅವರು ಇದ್ದರು, ಸುದೀಪ್ ಅವರು ಇದ್ದರು. ಸೊ ಆ ಒಂದು ಜರ್ನಿ ಬಗ್ಗೆ ಅದರಲ್ಲಿ ಹೇಗಿತ್ತು ನಿಮಗೆ, ಆ ಒಂದು ಫೀಲ್ ಹೇಗಿತ್ತು? ನಾನೊಬ್ಬ ಆರ್ಟಿಸ್ಟಾಗಿ ಕೆಲಸ ಮಾಡಿದೆ ಅದರಲ್ಲಿ. ಬಟ್ ನನಗೆ ಮೋರ್ ದೆನ್ ಎನಿಥಿಂಗ್ ಹೇಗೆಂದರೆ ಇವರೆಲ್ಲರೂ ಒಳ್ಳೆ ಫ್ರೆಂಡ್ಸ್ ಆದರು. ಅವ್ರನ್ನ ಕಲ್ತ್ಕೋಬೇಕಾದ್ರೆ ತುಂಬ ವಿಷಯಗಳಿದೆ. ಸುದೀಪ್ ಇಸ್ ಅ ವೆರಿ ವಂಡರ್ಫುಲ್ ಪರ್ಸನ್. ಅಷ್ಟೊಂದು ಸಕ್ಸಸ್ ಅವರು ಮಾಡಿದ್ದಾರೆ. ಸೊ ಲೈಕ್ ಯು ಸೆಡ್, ಈಗ ಏನಾಗುತ್ತೆ ಅಂದರೆ ಒಂದು ಸ್ಟೇಜಿಗೆ ಬರಬೇಕಂದ್ರೆ ಅದ್ರ ಹಿಂದೆ ಎಷ್ಟೊಂದು ಕಷ್ಟ ಇರುತ್ತೆ.
ಒಂದು ಜರ್ನಿ ಇರುತ್ತೆ ಅವ್ರದ್ದು. ಸೊ ಸುದೀಪ್ ಈಸ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಈಗ ಒಬ್ಬ ಆ್ಯಕ್ಟರ್ ಮಾತ್ರ ಅಲ್ಲ, ಡೈರೆಕ್ಟರ್ ಕೂಡ, ಪ್ರೊಡ್ಯೂಸರ್ ಕೂಡ. ಸೊ ಆ ಇಂಡಸ್ಟ್ರಿ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊಂಡು ಕರೆಕ್ಟಾಗಿ ಗೊತ್ತಿರೋ ಒಬ್ಬ ವ್ಯಕ್ತಿ. ಸೊ ಇಟ್ ವಾಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್. ಸೂಪರ್ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆಲಿ ಮಾತಾಡಿ. ಒನ್ ಲಾಸ್ಟ್ ಕ್ವಶನ್, ಈಗ ಕೋಲಾರ ಸಿನಿಮಾ ನೀವು ಆ್ಯಕ್ಟ್ ಮಾಡಿರೋಂಥ ಸಿನಿಮಾ ರಿಲೀಸಿಗೆ ರೆಡಿ ಆಗ್ತದೆ. ಸೊ ಪವನ್ ಕಲ್ಯಾಣ್ ಜೊತೆ ಅವ್ರು ಮಾಡಿರೋಂಥ ಆ ಸಿನಿಮಾನು ರಿಲೀಸ್ ಆಗ್ತದೆ. ಅದ್ರ ಬಗ್ಗೆ ನೀವು ಜಾಸ್ತಿ ಹೇಳಲ್ಲ, ಬಟ್ ಆದರೂ ನಾನು ಕೇಳಲೇಬೇಕು, ನನ್ನ ಕರ್ತವ್ಯ. ಸೊ ಆ ಸಿನಿಮಾಗಳ ಬಗ್ಗೆ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಕೋಲಾರ ಸಿನಿಮಾ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ಸಿನಿಮಾ ಇದು. ಒಂದು ರೌಡಿ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ಅದರಲ್ಲೊಂದು ಮೆಸೇಜ್ ಇದೆ. ಪ್ಲಸ್ ಇದೊಂದು ರಿಯಲ್ ಆಗಿ ನಡೆದಿರೋ ವಿಷಯ. ಸೊ ಇದನ್ನು ನಾವು ಕಂಪ್ರೆಸ್ ಮಾಡಿ ಒಂದು ಸಿನಿಮಾ ಫಾರ್ಮ್ಯಾಟ್ನಲ್ಲಿ ನಿಮಗೆ ತೋರಿಸ್ತಾ ಇದ್ವಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ಐ ಆಮ್ ವೆರಿ ಶೋರ್ ಅಬೌಟ್ ದ್ಯಾಟ್. ಸೊ ಪ್ಲೀಸ್, ಪವನ್ ಕಲ್ಯಾಣ್ ಸಿನಿಮಾ ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ, ಬೇರೆ ರೇಂಜ್ನಲ್ಲಿ ತಗೊಳ್ತಿದ್ದಾರೆ. ಸೊ ದಟ್ಸ್ ಅಗೇನ್ ಅ ವೆರಿ ಹೈಲಿ ಎಕ್ಸ್ಪೆಕ್ಟೆಡ್ ಮೂವಿ. ತ್ರಿವಿಕ್ರಮ್ ಶ್ರೀನಿವಾಸ್ ಅವರು ಡೈರೆಕ್ಟರ್ ಅದಕ್ಕೆ. ಸೊ ಒಂದು ದೊಡ್ಡ ಬಡ್ಜೆಟ್ ಅಷ್ಟೇ ಹೇಳೋಕ್ಕಾಗದು. ಈಗ ಅಂದರೆ ಕಥೆ ಬಗ್ಗೆ ನಾನು ಜಾಸ್ತಿ ಹೇಳಬಾರ್ದು, ಬಟ್ ಇಟ್ಸ್ ಅ ವಂಡರ್ಫುಲ್ ಫಿಲ್ಮ್. ಓಕೆ, ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಇನ್ನೂ ಈ ಕನ್ನಡ ಸಿನಿಮಾಗಳು ಜಾಸ್ತಿ ಮಾಡಿ ಕನ್ನಡದ ಆಡಿಯನ್ಸು ನಿಮ್ಮನ್ನು ನೋಡಿ ತೆರೆ ಮೇಲೆ ಖುಷಿಪಟ್ಟು ಚಪ್ಪಾಳೆ ಸಿಳೆ ಹೊಡೆಯೋಂಗಾಗಲಿ. ಆಲ್ ದ ಬೆಸ್ಟ್ ಒನ್ಸ್. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ಅಂದರೆ ಕನ್ನಡದಲ್ಲಿ ಅವಕಾಶಕ್ಕೆ ಟ್ರೈ ಮಾಡಿ ಬೇರೆ ಭಾಷೆಗೆ ಹೋಗಿ ಅಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಬೆಳೆದು ಬಂದಿರುವಂಥ ಆದಿತ್ಯ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಹರೀಶ್ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.